ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಚರಣ್ ಫ್ರಮ್ ಅಮೇಜಿಂಗ್ ಫೈವ್ ಫೋರ್ ಕನ್ನಡ ಯೂಟ್ಯೂಬ್ ಚಾನಲಿಂದ. ಸ್ನೇಹಿತರೆ, ನೀವೆಲ್ಲ ಎಷ್ಟೋ ತರಹದ ಜೀವಿಗಳನ್ನ ನೋಡಿರ್ತೀರ. ಆದರೆ ಇವತ್ತು ನಾನು ನಿಮಗೆ ತೋರಿಸೋ ಜೀವಿಗಳು ಎಷ್ಟು ವಿಚಿತ್ರವಾಗಿದೆ ಅಂದರೆ ಅದರ ಬಾಡಿ ಆರ್ಗನ್ಸನ್ನು ಕೂಡ ನೀವು ಬರಿಗಣ್ಣಿನಿಂದಲೇ ನೋಡ್ಬೋದು. ಅಷ್ಟೊಂದು ಟ್ರಾನ್ಸ್ಪರೆಂಟ್ ಆಗಿದೆ. ಸ್ನೇಹಿತರೆ, ಇಂಥ ಕೆಲವು ಟ್ರಾನ್ಸ್ಪರೆಂಟ್ ಆಗಿರುವ ಜೀವಿಗಳನ್ನ ನಿಮಗೆ ತೋರಿಸ್ತೇನೆ. ಸ್ನೇಹಿತರೆ, ಇಂಥ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲೇ ಕಾಣೋ ಬೆಲ್ಲೈಕನನ್ನು ಕೂಡ ಆನ್ ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ತಾ ಈ ವಿಡಿಯೋ ಶುರು ಮಾಡ್ತಿದ್ದೇನೆ. ಸ್ನೇಹಿತರೆ, ಮೊದಲನೇದು ವಾರ್ಟಿಕೋಮ್ ಜೆಲ್ಲಿ. ಈ ಪ್ರಾಣಿ ಸರ್ಕಲ್ ಶೇಪಲ್ಲಿ ಇರುತ್ತೆ ಮತ್ತು ಕೂದಲು ಥರ ಟೆಂಟ್ರಿಕಲ್ಸ್ ಕೂಡ ಇರುತ್ತೆ. ಈ ಜೀವಿ ತುಂಬಾ ಟ್ರಾನ್ಸ್ಪರೆಂಟ್ ಆಗಿದೆ. ಯಾಕೆ ಅಂದರೆ ಇದರ ಬಾಡಿ 97% ನೀರಿನಿಂದ ಆಗಿದೆ. ಇದಕ್ಕೆ ಏನಾದರೂ ಡಿಸ್ಟರ್ಬೆನ್ಸ್ ಆದರೆ ಟೆಂಟ್ರಿಕಲ್ಸಿಂದ ರೈನ್ಬೋ ಥರದ ಲೈಟ್ ಬರುತ್ತೆ. ತುಂಬಾ ಅಮೇಝಿಂಗ್ ಅಲ್ವಾ? ಇನ್ನು ಎರಡನೇದು ಟ್ರಾನ್ಸ್ಪರೆಂಟ್ ಸಿ ಕುಕುಂಬರ್. ಏಲಿಯನ್ ಥರ ಕಾಣಿಸೋ ಈ ಜೀವಿ ಸಮುದ್ರದಲ್ಲಿ 2750 ಮೀಟರ್ ಕೆಳಗಡೆ ಇರುತ್ತೆ ಮತ್ತು ತನ್ನ ಟೆಂಟ್ರಿಕಲ್ಸ್ನ ಸಹಾಯದಿಂದ ಸಮುದ್ರದಲ್ಲಿ 2 ಸೆಂಟಿಮೀಟರ್ ಪರ್ ಮಿನಿಟ್ ಸ್ಪೀಡಲ್ಲಿ ಚಲಿಸುತ್ತೆ. ವಿಚಿತ್ರವಾಗಿ ಕಾಣಿಸೋ ಈ ಜೀವಿ ಮೊದಲನೇ ಬಾರಿಗೆ ಗಲ್ಫ್ ಆಫ್ ಮೆಕ್ಸಿಕೋದಲ್ಲಿ ಸಿಕ್ಕಿದೆ ಮತ್ತು ಇದು ಎಷ್ಟು ಟ್ರಾನ್ಸ್ಪರೆಂಟ್ ಆಗಿದೆ ಅಂದರೆ ಇದರ ಡೈಜೆಸ್ಟಿವ್ ಸಿಸ್ಟಮ್ ಮತ್ತು ವಿಂಡ್ ಪೈಪನ್ನು ಕೂಡ ಬರಿಗಣ್ಣಿನಿಂದಲೇ ನೋಡ್ಬೋದು. ಇನ್ನು ಮುಂದಿನದು ಗ್ಲಾಸ್ ವಿಂಗ್ ಬಟರ್ಫ್ಲೈ. ಅಮೇಝಿಂಗ್ ಆಗಿ ಕಾಣಿಸೋ ಈ ಜಿಟ್ಟೆ ಸೆಂಟ್ರಲ್ ಅಮೆರಿಕಾ ಮತ್ತು ಸೌತ್ ಅಮೆರಿಕಾದಲ್ಲಿ ಹೆಚ್ಚಾಗಿ ಕಾಣಸಿಗುತ್ತೆ. ಈ ಬಟರ್ಫ್ಲೈನ ರೆಕ್ಕೆ ಇಷ್ಟೊಂದು ಟ್ರಾನ್ಸ್ಪರೆಂಟ್ ಆಗಿರೋಕ್ಕೆ 3 ಸೈಂಟಿಫಿಕ್ ರೀಸನ್ಸ್ ಇವೆ. ಮೊದಲನೇ ರೀಸನ್ ಏನಪ್ಪ ಅಂದರೆ ಈ ಜಿಟ್ಟೆಯ ರೆಕ್ಕೆ ಎಂತಹ ಮೆಟೀರಿಯಲಿಂದ ಆಗಿದೆ ಅಂದರೆ ಲೈಟ್ನ ಕಡಿಮೆ ಅಬ್ಸರ್ವ್ ಮಾಡುವಂತಹ ಮೆಟೀರಿಯಲಿಂದ ಆಗಿದೆ. ಎರಡನೇ ರೀಸನ್, ಈ ರೆಕ್ಕೆ ಮೇಲೆ ಲೈಟ್ ಬಿದ್ದಾಗ ಸ್ಕ್ಯಾಟರ್ ಆಗದೆ ಡೈರೆಕ್ಟಾಗಿ ಪಾಸ್ ಆಗುತ್ತೆ. ಇನ್ನು ಮೂರನೇ ರೀಸನ್, ಈ ರೆಕ್ಕೆ ಮೇಲೆ ಬೀಳೋ ಲೈಟ್ ರಿಫ್ಲೆಕ್ಟ್ ಆಗಲ್ಲ. ಸ್ನೇಹಿತರೆ, ನಾನಂತೂ ಈ ಜಿಟ್ಟೆಗೆ ಫಿದಾ ಆಗೋಗ್ಬಿಟ್ಟೆ. ಸ್ನೇಹಿತರೆ, ಈ ಜಿಟ್ಟೆ ನೋಡಿದಾಗ ನಿಮಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಸ್ನೇಹಿತರೆ, ನಾಲ್ಕನೇದು ಟ್ರಾನ್ಸ್ಪರೆಂಟ್ ಸರ್ಜನ್ ಫಿಶ್. ಈ ಮೀನು ಎಲ್ಲ ತರಹದ ನೀರಿನಲ್ಲಿರುವ ಕ್ಷಮತೆ ಇದೆ ಮತ್ತು ಇದು ಸುಮಾರು 30 ಸೆಂಟಿಮೀಟರ್ ಅಗಲ ಇರುತ್ತೆ. ಇದೊಂದು ಫೇಮಸ್ ಅಕ್ವೇರಿಯಂ ಫಿಶ್ ಆಗಿದೆ. ಐದನೇದು ಟ್ರಾನ್ಸ್ಪರೆಂಟ್ ಯುರೋಪಿಯನ್ ಈಲ್. ಸ್ನೇಹಿತರೆ, ಈ ಟ್ರಾನ್ಸ್ಪರೆಂಟ್ ಯುರೋಪಿಯನ್ ಈಲ್ ಇದರ ಜೀವಮಾನದಲ್ಲಿ ತುಂಬಾ ಸಲ ಇದರ ಬಣ್ಣ ಬದಲಾಯಿಸುತ್ತೆ ಮತ್ತು ಏಜ್ ಆದಂಗೆ ಇದರ ಮೇಲ್ಗಡೆ ಬ್ರೌನ್ ಕಲರ್ ರೆಕ್ಕೆ ಬರುತ್ತೆ. ಈ ಜೀವಿಗೆ 20 ವರ್ಷ ಆದಾಗ ಇದರ ಕಣ್ಣು ತುಂಬಾ ದಪ್ಪ ಆಗುತ್ತೆ ಮತ್ತು ಇದರ ದೇಹ ಸಿಲ್ವರ್ ಕಲರ್ಗೆ ಟರ್ನ್ ಆಗುತ್ತೆ. ಆಗ ಇದನ್ನು ಸಿಲ್ವರ್ ಈಲ್ ಅಂತ ಕರೀತಾರೆ. ಸ್ನೇಹಿತರೆ, ನನ್ನ ನೆಕ್ಸ್ಟ್ ಆ್ಯಂಡ್ ಲಾಸ್ಟ್ ಗ್ಲಾಸ್ ಆಕ್ಟೋಪಸ್. ಸ್ನೇಹಿತರೆ, ನೀವೆಲ್ಲ ನಿಮ್ಮ ಜೀವನದಲ್ಲಿ ಎಷ್ಟೋ ತರಹದ ಆಕ್ಟೋಪಸ್ ನೋಡಿದ್ದೀರ ಅಂದ್ಕೊತೀನಿ. ಅವೆಲ್ಲ ಎಷ್ಟು ಡೆಡ್ಲಿ ಅಂತ ನಿಮಗೆ ಗೊತ್ತೇ ಇರುತ್ತೆ. ಅದೇ ಆಕ್ಟೋಪಸ್ಸಲ್ಲಿ ಇದೊಂದು ಸ್ಪೀಸೀಸ್. ಈ ಆಕ್ಟೋಪಸ್ ಟ್ರಾಪಿಕಲ್ ಮತ್ತು ಸಬ್ ಟ್ರಾಪಿಕಲ್ ಸಮುದ್ರದ ಆಳದಲ್ಲಿ ಇರುತ್ತೆ. ಇವು ತುಂಬಾ ರೇರ್ ಸ್ಪೀಸೀಸ್ ಆಗಿರೋದ್ರಿಂದ ಇದರ ಬಗ್ಗೆ ಜಾಸ್ತಿ ರಿಸರ್ಚ್ ಮಾಡಿಲ್ಲ. ಅದಕ್ಕೆ ಆಕ್ಟೋಪಸ್ನ ಫೋಟೋಸ್ ಮತ್ತು ವಿಡಿಯೋಸ್ ತುಂಬಾ ರೇರ್. ಈ ಆಕ್ಟೋಪಸ್ ಕಲರ್ಲೆಸ್ ಆಗಿರೋದ್ರಿಂದ ನೀರಿನಲ್ಲಿ ನೋಡೋದು ತುಂಬಾ ಕಷ್ಟ. ಓಕೆ ಸ್ನೇಹಿತರೆ, ಇದೊಂದು ಇನ್ಫಾರ್ಮೇಟಿವ್ ವಿಡಿಯೋ ಆಗಿತ್ತು. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಿಮಗೇನಾದರೂ ಇನ್ಫಾರ್ಮೇಷನ್ ಸಿಕ್ಕಿದ್ರೆ ಮಾತ್ರ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ತಾ ಈ ವಿಡಿಯೋ ಮುಗಿಸ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.